ಅವ್ರಿಗೆ ಬೇಕಾಗಿರೋದು ಪ್ರಚಾರ. ಅವ್ರು ಹೋದಷ್ಟು ನಮ್ಗೆ ಒಳ್ಳೇದು. ಅವ್ರ ಮುಖಗಳನ್ನ ಕನ್ನಡಿಲಿ ನೋಡ್ಕೊಡಿ ಅಂತ ಹೇಳಿದೀವಿ. ನಾವು ಫ್ಯಾಕ್ಟ್ ಎಲ್ಲ ಬಿಚ್ಚಿಡ್ತೀವಿ. ಯಾವ ರೀತಿ ಇವತ್ತು ಗೋಮುಖ ವ್ಯಾಘ್ರ ಅಂತ ಹೇಳ್ತಾರೆ, ಹಂಗೆ ಈಗ ನಾನು ಕೋಡಂಬಳ್ಳಿ ಎಲೆಕ್ಷನ್ ನಮ್ಮ ಚರ್ಪಟ್ಟೆ ಎಲೆಕ್ಷನ್ ಟೈಮ್ ನೋಡಿದೆ. 4 ಜನ ಹುಡುಗರುಗಳು ಎಲ್ಲ ಬ್ಯಾಗ್ ಹಾಕೊಂಡು ಪಾಣಿ ಎತ್ಕೊಂಡು ಹೋಗ್ತಾ ಇದ್ರು. ನನಗಡೆ ಕ್ಷೇತ್ರ ಅದು. ನಾನು ಕರೆಸ್ತೆ ಆ ಪಾಣಿಗಳು ನೋಡಿದೆ. 2020ರಲ್ಲಿ ಪಾಣಿಗಳು ತಿದ್ದುಪಡಿ ಆಗಿದೆ. ಈಗ ಬಂದು ಅದನ್ನ ಮನೆಗೆ ಹೋಗಿ ತೋರಿಸ್ತಾರೆ. ಕೊನೆಗೆ ಹಿಡ್ಕೊ ಯಾರು ಕರ್ಸ ಅಂತ ಅಂದೆ ಓಡೋಗ್ಬಿಟ್ರು. ಸೊ ಹಂಗೆ ಈ ಲೀಡರ್ಗಳೆಲ್ಲ ಇದಾರಲ್ಲ, ಇವರು ಅದಕ್ಕೆ ಅವ್ರದ್ದು ಮುಚ್ಕೊಳ್ಳಕ್ಕೆ, ಅವ್ರದ್ದು ಇಂಟರ್ನಲ್ ಪ್ರಾಬ್ಲಮ್ಸ್ ಮುಚ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ನಾವು ಕಂಪ್ಲೀಟ್ ಎಲ್ಲ ಬಿಚ್ಚಿ ಬೇರ್ ಮಾಡ್ತೀವಿ. ಜನ ಅವ್ರನ್ನ ತೋರಿಸಿದ್ದಾರೆ, ಬೇರೆ ಸ್ಟ್ಯಾಂಡ್ ಅಂತ ತೋರಿಸಿದ್ದಾರೆ. ಏನ್ ಪ್ರಚಾರ, ಏನ್ ಅಯ್ಯೋ ಎಲ್ಲ ಕಂಪ್ಲೀಟ್ ಇಡೀ ಜಿಲ್ಲೆಗೆ ಹೋಗೋದು, ಮಾಡೋದು, ಧರಣ ಕೂತ್ಕೊಳ್ಳೋದು ಎಲ್ಲ ಮಾಡಿದ್ರು. ಇದು ನಮ್ಮ ಹತ್ರ ಎಲ್ಲ ಇದೆ. ನಾವು ಸುಮ್ಮನೆ ಎಲೆಕ್ಷನ್ ಅಲ್ಲಿ ಸುಮ್ಮನೆ ನಾವು ಮಧ್ಯೆ ಡಿಸ್ಟರ್ಬೆನ್ಸ್ ಮಾಡ್ಬೋದು, ನಾವು ಮಾತಾಡಕ್ಕೆ ಸರ್. ಅವ್ರದೇ 2 ಟೀಮ್ ಆಗಿದೆ, ಅವರೇ ಸಪರೇಟ್ ವಕ್ಫ್ ಅಂತ ಯಾತ್ರೆ ಮಾಡ್ತಾರೆ. ಅವ್ರ ವಿರುದ್ಧನೇ ಕಂಪ್ಲೇಂಟ್ ಕೊಟ್ಟವ್ರೆ ಪಾರ್ಟಿಯವರು, ಯಾರು ಅನಾಮಿಕರು ನಮ್ಮ ಚಿಹ್ನೆ ಬಳಸ್ತಾ ಇದ್ದಾರೆ ಅಂತ. ಅದು ಅವರೇ ತೀರ್ಮಾನ ಮಾಡ್ಕೋಬೇಕು. ನನಗೇನು 2 ಪಾರ್ಟಿ ಅಲ್ಲಿ 3 ಗುಂಪಾಲಿ 4 ಗುಂಪಾಲಿ, ನಮಗೆಲ್ಲ ಒಂದೇ ಗುಂಪದು. ನಮ್ಮ ಲೆಕ್ಕಕ್ಕೆ ಒಂದೇ ಗುಂಪು. JDS ಚಿಹ್ನೆ ಬೇರೆ ಅಷ್ಟೇ, ಒಂದೇ ಗುಂಪು. ಅವರು ಅದನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಅದರಿಂದ ಅವ್ರು ಮಾಡ್ಲಿ. ನಮ್ಗೆ ಅವ್ರು ಮಾಡಿದಷ್ಟು ನಮ್ಮ ಬಗ್ಗೆ ಹೆಚ್ಚಿಗೆ ಪ್ರಚಾರ ಕೊಡ್ತಾ ಇದ್ದಾರೆ. ಮಾಡಿ ಕುಮಾರಸ್ವಾಮಿಗೆ ಪಾಪ ಜನ ವೋಟ್ ಹಾಕಿದ್ರು. ಈ BJP ಜೊತೆ ಹೋಗಿ ಹಿಂದೆ ಮುಸ್ಲಿಂ ವೋಟ್ರಿಗೆ ಎದುರಿಸಿದ್ದು ಕುಮಾರಸ್ವಾಮಿ ಅವರಿಗೆ. ಮುಸ್ಲಿಂ ಹೆಂಗ್ ವೋಟ್ ಹಾಕ್ತಾರೆ ಪಾಪ ಅವರು. ಅವ್ರು ನಂಬ್ಕೊಂಡೇ ಇಲ್ಲ ಮುಸ್ಲಿಮ್ಸ್ನ. ಯಾರು NDA ಯಾಕೆ ವೋಟ್ ಹಾಕ್ತಾರೆ ಅವರು? ನೀವೇನಾರು ಅವ್ರು ಮಾಡಿದ್ದೀವಿ ಇಲ್ಲ, ಯಾರು ಒಬ್ರು ಒಂದು ಸೀಟ್ ಕೊಟ್ಟಿದ್ದಾರೆ? NDA ಯಾರಿಗಾರು ಒಬ್ಬ ಸೀಟ್ ಕೊಟ್ಟಿದ್ದಾರೆ, ಒಂದು ಮಂತ್ರಿ ಮಾಡಿದ್ದಾರೆ, ಅವ್ರಿಗೇನಾದ್ರು ಕಾರ್ಯಕ್ರಮ ಕೊಟ್ಟಿದ್ರೆ? ಅಲ್ಲರಿ, ಅವ್ರ ರಿಸರ್ವೇಶನ್ ಕಿತ್ತಾಕ್ಬಿಟ್ರಿ. ಪಾಪ ಇದ್ದಿದ್ದಂತ 4% ರಿಸರ್ವೇಶನ್ ಈ ದೇಶದಲ್ಲಿ 17-18% ಜನ ಇದ್ದಾರೆ. ಆ ರಿಸರ್ವೇಶನ್ ಕಿತ್ತಾಕ್ಬಿಟ್ಟು ಬೇರೆಯವ್ರು ಕೊಟ್ಟಿದ್ದೀರಿ. ನಿಮ್ಗೆ ಅವ್ರ ಹತ್ರ ವೋಟ್ ಕೇಳೋ ಹಕ್ಕೇ ಇಲ್ಲ ನಿಮ್ಗೆ. ಯು ಡೋಂಟ್ ಹ್ಯಾವ್ ಪವರ್ಸ್ ಟು. ಪಾಪ ಹುಡುಗ ಇನ್ನ ಚಿಕ್ಕ ಹುಡುಗ ಇರ್ಲಿ, ನಾನು ಪಾಪ ಅವನ ಅನುಭವದ ಬಗ್ಗೆ ನಾನು ಮಾತಾಡೋಕೆ ಹೋಗುದಿಲ್ಲ. ಇನ್ನೇನು ಮಾತಾಡಿದ್ರೆ ನಾನು ಮಾತಾಡ್ಬಿಟ್ಟು ದೊಡ್ಡ ದೊಡ್ಡರು ಮಾತಾಡ್ಬೇಕಾದ್ರೆ. ಅಲ್ಲ, JDS ಒಂದು ಟ್ವೀಟ್ ಮಾಡಿದೆ ಸರ್, ದೇಶಾದ್ಯಂತ ಕಾಂಗ್ರೆಸ್ ಅವನತಿಗೆ ಹೋಗಿದೆ ಅಂತ ಸರ್. ಮಹಾರಾಷ್ಟ್ರ ಚುನಾವಣೆ ಉದಾಹರಣೆ ಅಂತ. ನೋಡ್ರಿ, ಕಾಂಗ್ರೆಸ್ ಹೇಳ್ತೀನಿ ಕೇಳಿ, ನಾನು ಹೋದ್ರು ಕಾಂಗ್ರೆಸ್ ಹೋಗುದಿಲ್ಲ, ಯಾರು ಹೋದ್ರು ಕಾಂಗ್ರೆಸ್ ಹೋಗುದಿಲ್ಲ. ಕಾಂಗ್ರೆಸ್ ಹಿಸ್ಟ್ರಿ ಈ ದೇಶದ ಹಿಸ್ಟ್ರಿ. ಕಾಂಗ್ರೆಸ್ ಈ ದೇಶನ ಯಾವತ್ತೂ ಡಿವೈಡ್ ಮಾಡಕ್ ಕಾಂಗ್ರೆಸ್ ಯಾವಾಗಲೂ ತ್ಯಾಗ ಮಾಡ್ಬೋದು. ಏನು ಎಂತೆಂಥ ಚಕ್ರವರ್ತಿಗಳೆಲ್ಲ ಬಿದ್ದೋಗ್ಬಿಟ್ಟಿದಾರ್ರಿ. ಯಾವ ಚಕ್ರವರ್ತಿ ಈ ಪ್ರಪಂಚದಲ್ಲಿ ಹಂಗೆ ಉಳ್ಕೊಂಡು? ಸದ್ದಾಮ್ ಹುಸೇನ್ ಏನಾಯ್ತು? ಪಾಕಿಸ್ತಾನಲ್ಲಿ ಏನಾಯ್ತು? ಒಂದು ಚನ್ನಪಟ್ಟಣ ಗೆದ್ದ ಕೂಡಲೇ ಅವ್ರೇನು ಒಕ್ಕಲಿಗ ಲೀಡರ್, ಅವ್ರು ಲೀಡರೇ ಅಲ್ಲ ಅಂತ ಅಶೋಕ್ ಹೇಳ್ತಾರೆ. ನಾನ್ ಲೀಡರ್ ಅಲ್ಲ, ನಾನು ಯಾವತ್ತು ಲೀಡರ್ ಅಂತ ಹೇಳಿದೀನಿ? ತಮ್ಮನ್ನೇ ಗೆಲ್ಸ್ಕೊಳಕ್ ಆಗ್ಲಿಲ್ಲ. ಹೌದಪ್ಪ, ನಾವು ಗೆಲ್ಸ್ಕೊಳಕ್ ಆಗ್ಲಿಲ್ಲ. ನೀನು ಅಶೋಕ ಅಣ್ಣ ದೊಡ್ಡವ ಚಿಕ್ಕವನು ಗೊತ್ತಿಲ್ಲ, ದೊಡ್ಡವ ಅಶೋಕಣ್ಣ. ನೀನ್ ಕನಕಪುರಕ್ಕೆ ಬಂದು ಎಷ್ಟು ಡೆಪಾಸಿಟ್ ತಗೊಂಡಪ್ಪ? ಬಂದಿದ್ದಲ್ಲ ಹೋಮ್ ಮಿನಿಸ್ಟರ್, ಯಾರು ನಿಂತಿದ್ದು? ರೆವಿನ್ಯೂ ಮಿನಿಸ್ಟರ್ ಇರ್ಬೇಕು. ರೆವಿನ್ಯೂ ಮಿನಿಸ್ಟರ್ ನೀನ್ ಬಂದಿದ್ದಲ್ಲಪ್ಪ ನನ್ನ ಮೇಲೆ ಕುಸ್ತಿ ಮಾಡ್ತೀನಿ ಅಂತ, ಡಿಕ್ಷಿ ಹೊಡಿತೀನಿ ಅಂತ ಬಂದಿದ್ದಲ್ಲಪ್ಪ. ಎಷ್ಟು ಓಟ್ ಬಂತ ನಿನಗೆ? ಸುಮ್ಮನೆ ಯಾಕೆ ಇವೆಲ್ಲ ಮಾತಾಡ್ತೀವಿ? ಆಯ್ತಪ್ಪ, ನನ್ನ ತಮ್ಮ ಅಂತೂ ಸೋತಿರೋದು ನಿಜ. ನನ್ನ ತಮ್ಮ ಸೋತಿರೋದು ನಿಜ. ಆ ಸೋತದ ಕೊಂಡಿಗಳು ಒಂದೊಂದೇ ಕಳ್ಕೊತಾ ಇದ್ದ. ಅವರ ಏನೇನು ಇತಿಹಾಸಗಳೆಲ್ಲ ನಾನು ಹೇಳಕ್ ಗೊತ್ತಾ ಇರಲಿಲ್ಲ. ರಾಜರಾಜೇಶ್ವರಿ ರಂಗದಲ್ಲಿ ಏನಾಗಿದೆ ನಾನು ಮಾತಾಡಕ್ ಹೋಗುದಿಲ್ಲ. ಈಗ ಚನ್ನಪಟ್ಟ ಪರಿಸ್ಥಿತಿ ಏನಾಗಿದೆ ನಾನು ಮಾತಾಡಕ್ ಗೊತ್ತಿದೆ. ಪಾಲಿಟಿಕ್ಸ್ ಅಲ್ಲ ಸರ್, ಈಗ JDS ಏನಾದ್ರು ಇಬ್ಬಾಗ ಆಗುತ್ತಾ ಸರ್? JTD ನೇತೃತ್ವದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರು ಅಥವಾ ಕಾಂಗ್ರೆಸ್ ಪಕ್ಷ ನನಗೆ ಏನಾದ್ರು ಪರ್ಮಿಷನ್ ಕೊಟ್ರೆ 1 ತಿಂಗಳಲ್ಲಿ JDS ಶಾಸಕರನ್ನ ಕರ್ಕೊಂಡು ಬರ್ತೀನಿ, ಅದೇನ್ ದೊಡ್ಡ ಟಾಸ್ಕ್ ಅಲ್ಲ ನನಗೆ ಅಂತ. ನನಗೆ ಅದು ಗೊತ್ತಿಲ್ಲ. ನಾನು ಅದಕ್ಕೆ
ಸದ್ಯಕ್ಕೆ ನಮಗೆ ಈಗ ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗಿದ್ದಿಲ್ಲ. ಜಿಟಿಡಿ ಅವ್ರ ನೇತೃತ್ವದಲ್ಲಿ ಏನಾದ್ರು ಆಪರೇಷನ್ ಜಿಟಿಡಿ ನೇತೃತ್ವದಲ್ಲಿ ಆಪರೇಷನ್ ನಡೀತಾ ಇದೆ. ಇಬ್ರಾಹಿಂ ಕೂಡ ಹೇಳಿದ್ದಾರೆ ಸರ್. ಜಿ ಡಿ ದೇವೇಗೌಡ ಈಸ್ ಎ ವೆರಿ ಸೀನಿಯರ್ ಲೀಡರ್. ಅವರು ಅದೇನೋ ಅಧ್ಯಕ್ಷರು ಅಂತ ಅವ್ರನ್ನ ಮಾಡ್ಕೊಂಡಿದ್ರು. ಅವರು ಆ ಪಕ್ಷಕ್ಕೆ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಗ್ರೋತ್ ಆಫ್ ಜನತಾ ದಳ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಅವರು ನಾವು ಅವ್ರಿಗೆ ಆಫರ್ ಮಾಡಿದ್ದೋ ಹಿಂದೆ ಬರ್ರಯ್ಯ ನನ್ನ ಜೊತೆ ಅಂತ ಹೇಳಿ. ಈಗ ನಾವು ಕುಮಾರಣ್ಣನ ನಾವು ತಿರ್ಗಾ ಚೀಫ್ ಮಿನಿಸ್ಟರ್ ಅವರು ಹೇಳಿದ್ದೀಯ ನಾವು ಬರ್ರಂಗಿರೋ ಬರ್ರಿ ಪಾಪ ಅವ್ರ ಕಾಲದಲ್ಲಿ ಇರ್ತೀವಿ. ಇದು ಪಾಪ ಅವ್ರಿಗೆ ನಡ್ಸ್ಕೊಂಡು ನೊಂದ ಶಾಸಕರೇನಾದ್ರು ವಾಪಸ್ ಬರ್ತಾರ ಸರ್ ಜೆಡಿಎಸ್ ನಿಂದ ಅಂತ? ನನ್ನ ಹತ್ರ ಇನ್ನ ಚರ್ಚೆ ಸರ್ ಮಾಡಿಲ್ಲ. ಮೂಡ ವಿಚಾರದಲ್ಲಿ ಸರ್ ಲೋಕಾಯುಕ್ತ ವರದಿ ಒಂದು ಲೀಕ್ ಆಗಿದೆ. 144 ಫೈಲನ್ನ ಒಬ್ಬ IAS ಅಧಿಕಾರಿ ಬಂದು ಎತ್ಕೊಂಡು ಹೋಗಿದ್ದಾರೆ. ಆ ಫೈಲ್ ನಮ್ಗೆ ಸಿಕ್ಕಿಲ್ಲ ಅಂತ ಲೋಕಾಯುಕ್ತ ರಿಪೋರ್ಟ್ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ. ಲೋಕಾಯುಕ್ತ ನಾನಿನ್ನ ನೋಡಿಲ್ಲ. ಎಲ್ಲಿ ಬಂದಿದೆ? ಎಲ್ಲಿ ಪೇಪರ್ ಇದೆಯಾ? ಹೌದು ಸರ್, ಲೋಕಾಯುಕ್ತ ಅವ್ರದ್ದೆಲ್ಲ ಸರ್ಚ್ ವಾರೆಂಟ್ ತಗೊಂಡ್ರ ಮೇಲೆ ಫೈಲ್ಗಳು ಎತ್ಕೊಂಡು ಹೋಗಿದ್ದಾರೆ. ಸರ್ಚ್ ವಾರೆಂಟ್ ತಗೊಂಡ್ಮೇಲೆ ಫೈಲ್ಗಳು ಎತ್ಕೊಂಡು ಹೋಗಿದ್ದಾರೆ. ಹೆಂಗೆ ಎತ್ಕೊಂಡು ಹೋಗಕ್ಕಾಗ್ತದೆ? ಐ ಡೋಂಟ್ ಆಫೀಸಲ್ಲೇ ಇರ್ತಾರೆ, ಇಲ್ಲಾಂದ್ರೆ ಸರ್ಕಾರದ ಹತ್ರ ಬಂದು ಯಾರಾದ್ರೂ ತೋರಿಸಿರ್ತಾರೆ. ಇಲ್ಲ ಯಾರಾದ್ರೆಲ್ಲ ಎತ್ಕೊಂಡು ಹೋಗ ಅದ್ರಲ್ಲಿ ಲೆಕ್ಕಾಚಾರ ಇರ್ತದೆ. ಒಂದೊಂದು ಫೈಲ್ ಮೂಮೆಂಟು ಲೆಕ್ಕಾಚಾರ ಇರ್ತದೆ. ನಮ್ಗೆ ಗೊತ್ತಿದ್ದೇನೆ. ಐ ಡೋಂಟ್ ಥಿಂಕ್ ಅಂತ ತಪ್ಪೇನೋ ಆಗುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.